ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೊದಲ ಅತಿದೊಡ್ಡ ಮುಖಭಂಗವಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಉಕ್ಕು ಖಾತೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಖುಷಿಯಲ್ಲಿ ಮೊದಲ ಕಡತಕ್ಕೆ ಸಹಿ ಹಾಕಿದ್ರು. ಆ ಮೊದಲ ಕಡತ ಕರ್ನಾಟಕಕ್ಕೆ ಸೇರಿದ್ದು. ಅದರಲ್ಲೂ ವಿಶೇಷವಾಗಿ ಸಂಡೂರು ತಾಲೂಕಿನ ದೇವದಾರಿ ಬೆಟ್ಟದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಅನುಮತಿ ಕೊಡುವಂತಹ ಕಡತಕ್ಕೆ ಸಹಿ ಹಾಕಿದ್ರು. ಕುಮಾರಸ್ವಾಮಿ ಅವರು ಬರ್ಕೊಂಡಿದ್ರು ಅದರ ಬಗ್ಗೆ. ನಾನು ಮೊದಲ ಕಡತಕ್ಕೆ ಸಹಿ ಹಾಕಿದ್ದೀನಿ ಉಕ್ಕು ಸಚಿವನಾಗಿ, ಅದು ಕೂಡ ಕರ್ನಾಟಕಕ್ಕೆ ಸೇರಿದ ಕಡತ ಎನ್ನುವಂಥದ್ದು ನನಗೆ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ ಅಂತೇಳಿ ಕುಮಾರಸ್ವಾಮಿ ಅವರು ಕಡತಕ್ಕೆ ಸಹಿ ಹಾಕಿದ ಬಳಿಕ ಹೇಳಿದ್ರು. ಆದ್ರೆ ಕರ್ನಾಟಕದ ಅರಣ್ಯ ಸಚಿವರು, ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಆಗಿರುವಂತಹ ಈಶ್ವರ್ ಖಂಡ್ರೆ ಅವರು ತಮ್ಮ ಇಲಾಖೆಗೆ ಕೊಟ್ಟಿರುವಂತಹ ಆದೇಶ ಅತ್ಯಂತ ಮಹತ್ವದ ಆದೇಶ. ಕರ್ನಾಟಕದ ಜೀವ ವೈವಿಧ್ಯ, ಕರ್ನಾಟಕದ ಪ್ರಾಕೃತಿಕ ಸಂಪತ್ತು, ಆ ಮುಖಾಂತರ ಕರ್ನಾಟಕದ ಹವಾಮಾನವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ದೇವದಾರಿ ಬೆಟ್ಟದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಅನುಮತಿ ನೀಡುವಂತಿಲ್ಲ ಅಂತೇಳಿ ತಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕುದುರೆಮುಖ KIOCL ಕರ್ನಾಟಕ ಕುದುರೆಮುಖ ಕಬ್ಬಿಣದ ಅದಿರು ಮೈನಿಂಗ್ ಕಂಪನಿ ಮೈನಿಂಗ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿಮಲೈ ಬ್ಲಾಕ್ನ ದೇವದಾರಿ ಹಿಲ್ ಪ್ರದೇಶದಲ್ಲಿ 401.5761 ಹೆಕ್ಟೇರ್ ಅರಣ್ಯ ಭೂಮಿಯಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗಾಗಿ ಅರಣ್ಯ ತಿರುವಳಿ ಪಡೆದಿದ್ದು, ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರ ಸಹಿಯು ಸೇರಿದಂತೆ ಜಮೀನು ಹಸ್ತಾಂತರ ಬಾಕಿ ಇರುವುದನ್ನು ಗಮನಿಸಲಾಗಿದೆ. ಸದರಿ ಸಂಸ್ಥೆಯು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದ ಗಣಿಗಾರಿಕೆಯ ಲೋಪದೋಷ ಮತ್ತು ಅರಣ್ಯ ಕಾಯ್ದೆಯ ಉಲ್ಲಂಘನೆಗಾಗಿ CEC ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನಿದೆ ಅದು ನೀಡಿರುವ ನಿರ್ದೇಶನಗಳನ್ನ ನಿಗದಿತ ಕಾಲಮಿತಿಯಲ್ಲಿ ಸಂಪೂರ್ಣವಾಗಿ ಜಾರಿ ಮಾಡಲು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಕುದುರೆಮುಖ ಕಬ್ಬಿಣದಾದಿರು ಮೈನಿಂಗ್ ಕಂಪನಿಗೆ CEC ನಿರ್ದೇಶನಗಳನ್ನು ಅನುಷ್ಠಾನಗೊಳಿಸುವವರೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಯಿಂದ ಏನು ಪ್ರಾಕೃತಿಕ ನಷ್ಟ ಆಗಿತ್ತು ಅದಕ್ಕೆ ಪರ್ಯಾಯವಾಗಿ ಪರಿಹಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಸೂಚನೆ ಕೊಡಲಾಗಿತ್ತು. ಅದನ್ನ ಮಾಡಿರಲಿಲ್ಲ. ಸೊ ಆ ನಿರ್ದೇಶನಗಳನ್ನ ಅನುಷ್ಠಾನಗೊಳಿಸುವವರೆಗೆ ಸದರಿ ಸಂಸ್ಥೆಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿಮಲೈ ಬ್ಲಾಕ್ನ ದೇವದಾರಿ ಹಿಲ್ ಪ್ರದೇಶದಲ್ಲಿ ಗಣಿಗಾರಿಕೆಗೆ ನೀಡಲಾಗಿರುವ ಅರಣ್ಯ ತಿರುವಳಿಯನ್ನ ಅನುಷ್ಠಾನಗೊಳಿಸದಂತೆ, ಅಂದರೆ ಅರಣ್ಯ ತಿರುವಳಿ ಗುತ್ತಿಗೆ ಪತ್ರ ಮಾಡಿಕೊಳ್ಳದಂತೆ ಮತ್ತು ಅರಣ್ಯ ಭೂಮಿಯನ್ನ ಹಸ್ತಾಂತರಿಸದಂತೆ ಸಂಬಂಧಪಟ್ಟವರಿಗೆ ಕೂಡಲೇ ಅಗತ್ಯ ಸೂಚಿಸಲು ನಿರ್ದೇಶಿಸಿದೆ ಅಂತೇಳಿ ಮಾನ್ಯ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಇವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಬಿಗ್ ಅತ್ಯಂತ ದೊಡ್ಡ ಗೆಲುವು. ಒಂದು ವೇಳೆ ದೇವದಾರಿ ಹಿಲ್ಸ್ನಲ್ಲಿ ದೇವದಾರಿ ಬೆಟ್ಟದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಒಂದು ವೇಳೆ ಸ್ಟಾರ್ಟ್ ಆಗಿದ್ದರೆ 401 ಹೆಕ್ಟೇರ್ ಪ್ರದೇಶದಲ್ಲಿ ಹಚ್ಚ ಹಸುರಿನಿಂದ ಕೂಡಿರತಕ್ಕಂತಹ ಬೆಟ್ಟ ಅದು. ಆಮೇಲೆ ಅದನ್ನು ಉತ್ತರ ಕರ್ನಾಟಕದ ಆಕ್ಸಿಜನ್ ಹಬ್ ಅಂತಾನು ಕರೀತಾರೆ. ಅಷ್ಟು ಇಂಪಾರ್ಟೆಂಟ್ ಇರತಕ್ಕಂತಹ ಬೆಟ್ಟ ಅದು. ಆಕ್ಸಿಜನ್ ಹಬ್, ಆಮ್ಲಜನಕದ ತಾಣ ಅಂತೇಳಿ ಕರೀತಾರೆ. ಸೊ ಅಂತಹ ಪ್ರದೇಶದಲ್ಲಿ, ಅಂತಹ ಬೆಟ್ಟದಲ್ಲಿ ಒಂದು ವೇಳೆ ಕಬ್ಬಿಣದ ಅದಿರು ಗಣಿಗಾರಿಕೆಯನ್ನು ಆರಂಭಿಸಿದ್ರೆ ಸುಮಾರು 99,390 ಬೃಹತ್ ಮರಗಳು, ನಿಯರ್ಲಿ 1,99,990 ಮರಗಳು ನೆಲಸಮ ಆಗಬೇಕಿತ್ತು. ಆಕ್ಸಿಜನ್ ಹಬ್ ಉತ್ತರ ಕರ್ನಾಟಕದ್ದು. ವಿಚಿತ್ರ ಏನು ಅಂತ ಹೇಳಿದ್ರೆ 2018ರಲ್ಲಿ ಇದೇ ಕುಮಾರಸ್ವಾಮಿ ಅವರು
ದೇವದಾರಿ ಹಿಲ್ಸ್ ನಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಬಾರದು ಅಂತೇಳಿ ಪ್ರತಿಭಟನೆಗಳು ನಡೆದಂತಹ ಸಂದರ್ಭದಲ್ಲಿ, ಹೋರಾಟಗಳು ನಡೆದಂತಹ ಸಂದರ್ಭದಲ್ಲಿ ಇದ್ದೇ ಕುಮಾರಸ್ವಾಮಿ ಅವರು 2018ರಲ್ಲಿ ವಾಗ್ದಾನವನ್ನ ಮಾಡಿದ್ರು, ಭರವಸೆಯನ್ನ ಕೊಟ್ಟಿದ್ರು, ಪ್ರಮಾಣವನ್ನ ಮಾಡಿದ್ರು, ಮಾತನ್ನ ಕೊಟ್ಟಿದ್ರು, ವಚನವನ್ನ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಕುಮಾರಸ್ವಾಮಿ ಟೆಂಪಲಿನ ಸುತ್ತಮುತ್ತದ 3ರಿಂದ 4 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ, ಅಂದ್ರೆ ದೇವದಾರಿ ಬೆಟ್ಟ ಪ್ರದೇಶದಲ್ಲಿ ಗಣಿಗಾರಿಕೆಗೆ ನಾನು ಅನುಮತಿಯನ್ನು ಕೊಡಲ್ಲ. ಯಾವಾಗ? 2018ರಲ್ಲಿ. ಈಗ ಕೇವಲ 6 ವರ್ಷದಲ್ಲೇ ಕುಮಾರಸ್ವಾಮಿ ಅವರು ತಾವೇ ಕೊಟ್ಟಂತಹ ಮಾತು, ತಾವೇ ಕೊಟ್ಟಂತಹ ವಾಗ್ದಾನ, ತಾವೇ ಕೊಟ್ಟಂತಹ ವಚನವನ್ನ ಮರೆತು ಮೊದಲ ಕಡತಕ್ಕೆ ಸಹಿ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು. ದ ಫಸ್ಟ್ ಫೈಲ್ ಆಸ್ ಎ ಸ್ಟೀಲ್ ಮಿನಿಸ್ಟರ್ ಕಡತಕ್ಕೆ ಸಹಿ ಹಾಕಿರುವಂತದ್ದು ಕುಮಾರಸ್ವಾಮಿ ಅವರು. ಉತ್ತರ ಕರ್ನಾಟಕ ಭಾಗದ ಆಕ್ಸಿಜನ್ ಹಬ್ ಅಭಿವೃದ್ಧಿ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ ನಾವು. ಕಬ್ಬಿಣದ ಅದಿರು ಬೇಕು, ಹೌದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ಈ ವರ್ಷ ನಮಗೆ ಭೀಕರ ಬರ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಿಂದಾಗಿ ಭೀಕರ ಬರ ಬಂತು ಅಂತೇಳಿ ನಾವು ಬೊಬ್ಬೆ ಹೊಡೆದ್ವಿ ಹೊರತು, ನಾವಂತ ಹೇಳಿದ್ರೆ ನಾವಲ್ಲ, ವಿರೋಧ ಪಕ್ಷಗಳು ಬೊಬ್ಬೆ ಹೊಡೆದ್ರೆ ಹೊರತು, ಆಗ್ತಾ ಇರುವಂತಹ ಪ್ರಾಕೃತಿಕ ವೈಪರೀತ್ಯಗಳು, ಆಗ್ತಾ ಇರುವಂತಹ ಅರಣ್ಯ ನಾಶ, ಅದರಿಂದ ಆಗ್ತಿರುವಂತಹ ಹವಾಮಾನ ಬದಲಾವಣೆಗಳ ಬಗ್ಗೆ ನಾವು ಯೋಚನೆನೇ ಮಾಡ್ತಾ ಇಲ್ಲ. 99,390 ಮರಗಳು, ನಿಯರ್ಲಿ 1 ಲಕ್ಷ. ಆಮೇಲೆ ಅರಣ್ಯ ಇಲಾಖೆ ಬೇಸಿಕಲಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಬೇಡ, ಅಲ್ಲಿ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಮಾಡಬಾರದು ಎನ್ನುವಂತಹ ಒತ್ತಾಯವನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಕೊಡುವಂಥದ್ದು ಬೇಡ ಅಂತ ಹೇಳಿ. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, 2017ರಲ್ಲೇ ರಾಜ್ಯ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಫೈಲ್ ಬಂದಿತ್ತು, ಈಗ ನಾನು ಅದಕ್ಕೆ ಸಿಗ್ನೇಚರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ನಾನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರೆ, 2018ರಲ್ಲಿ ಕುಮಾರಸ್ವಾಮಿ ಅವರಿಗೆ ಆ ಮಾಹಿತಿ ಗೊತ್ತಿರಲ್ವಾ? ಈಗ 2017ಕ್ಕೇನೆ ಕೇಂದ್ರ ಸರ್ಕಾರಕ್ಕೆ, ಆಗ್ಲೂ ನರೇಂದ್ರ ಮೋದಿ ಅವರ ಸರ್ಕಾರ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. 2017ಕ್ಕೆ ಕುದುರೆಮುಖ ಕಬ್ಬಿಣದ ಅದಿರು ಗಣಿಗಾರಿಕೆ ಕಂಪನಿಯಿಂದ ಕೇಂದ್ರ ಸರ್ಕಾರಕ್ಕೆ ಅನುಮತಿಗಾಗಿ ಫೈಲ್ ಹೋಗಿತ್ತು 2017ರಲ್ಲಿ. ಕುಮಾರಸ್ವಾಮಿ ಅವರು ನಾನು ಗಣಿಗಾರಿಕೆಗೆ ಅನುಮತಿ ಕೊಡಲ್ಲ ಅಂತೇಳಿ ಮಾತು ಕೊಟ್ಟಿದ್ದು ಯಾವಾಗ? 2018ರಲ್ಲಿ. ಅಂದ್ರೆ ಫೈಲ್ ಹೋದ ಬಳಿಕ ಕುಮಾರಸ್ವಾಮಿ ಅವರಿಗೆ 2017 ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಕುಮಾರಸ್ವಾಮಿ ಆಸ್ ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್ ಎಲ್ಲಿ ಏನಾಗುತ್ತೆ ಪ್ರತಿಯೊಂದು ಮಾಹಿತಿ ಇರುವಂತಹ ಕುಮಾರಸ್ವಾಮಿ ಅವರಿಗೆ 2017ರಲ್ಲಿ ಫೈಲ್ ಹೋಗಿತ್ತು. 2018ರಲ್ಲಿ ನಾನು ಈ ತರದೊಂದು ವಚನವನ್ನು ಕೊಟ್ಟಿದ್ದೆ ಅಂತ ಹೇಳಿ ಗೊತ್ತಿರಲ್ವಾ? ಯಾಕೆ ಮರೆತರು ಕುಮಾರಸ್ವಾಮಿ ಅವರು? ಆಕ್ಸಿಜನ್ ಹಬ್. ಸೊ ಮೊದಲ ಮುಖಭಂಗ ಕುಮಾರಸ್ವಾಮಿ ಅವರಿಗೆ, ಮೊದಲ ಮುಖಭಂಗ. ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಏನಾಗಿತ್ತು ಈ ಹಿಂದೆ ಕಬ್ಬಿಣದ ಅದಿರು ಗಣಿಗಾರಿಕೆ, ಅಲ್ಲಿ ಸಿಇಸಿ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನು ನಿರ್ದೇಶನಗಳನ್ನು ಕೊಟ್ಟಿತ್ತು, ಅದನ್ನ ಅನುಷ್ಠಾನಗೊಳಿಸುವವರೆಗೆ ನನ್ನ ಪ್ರಕಾರ ದೇವದಾರಿ ಹಿಲ್ಸ್ ನಲ್ಲಿ ಪರ್ಮಿಷನ್ನೇ ಕೊಡಕ್ಕೆ ಹೋಗಬಾರ್ದು. ಡಿಸಾಸ್ಟರ್ ಆಗ್ಬಿಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪರಿಸರ ಆಲೋಚನೆ ಇರುವಂತವ್ರು. ಡಿಸಾಸ್ಟರ್ ಆಗ್ಬಿಡುತ್ತೆ ಒಂದು ವೇಳೆ ದೇವದಾರಿ ಹಿಲ್ಸ್ ನಲ್ಲಿ ಇದಾಗ್ಬಿಟ್ರೆ ಅಂತ. ಇಟ್ಸ್ ಜಸ್ಟ್ ಲೈಕ್ ಪಶ್ಚಿಮ ಘಟ್ಟ ಮೇಲೆ ಎಷ್ಟು ಮಟ್ಟಿಗಿನ ಅವ್ಯಾಹತ ಅತಿಕ್ರಮಣಗಳು ನಡೆದು ಏನೆಲ್ಲ ಅನಾಹುತಗಳನ್ನು ನಾವು ಭವಿಷ್ಯದ ದಿನಗಳಲ್ಲಿ ನೋಡ್ಬೋದು, ಅದೇ ತರದ ಪರಿಸ್ಥಿತಿಗಳಾಗುತ್ತೆ ಅಂತೇಳಿ. ಸೊ ಕೊಡ್ಲೇಬಾರದು. ಕುಮಾರಸ್ವಾಮಿ ಅವರಿಗೆ ಮೊದಲ ಮುಖಭಂಗ. ಕರ್ನಾಟಕದ ಹಿತಾಸಕ್ತಿ ವಿಚಾರಕ್ಕೆ ಬಂದ್ರೆ, ಭೌಗೋಳಿಕ, ಪ್ರಾಕೃತಿಕ, ನಮ್ಮ ನೈಸರ್ಗಿಕ ಸುವ್ಯವಸ್ಥೆ, ನೈಸರ್ಗಿಕ ಸಮತೋಲನದ ವಿಚಾರಕ್ಕೆ ಬಂದ್ರೆ ಇದು ಕರ್ನಾಟಕಕ್ಕೆ ಸಿಕ್ಕಂತಹ ಗೆಲುವು. ಕುಮಾರಸ್ವಾಮಿ ಅವರಿಗೆ ಆದಂತಹ ಸೋಲು, ಕುಮಾರಸ್ವಾಮಿ ಅವರಿಗೆ ಮೊದಲ ಕಡತಕ್ಕೆ ಸಹಿ ಹಾಕಿದಂತಹ ಕುಮಾರಸ್ವಾಮಿ ಅವರಿಗೆ ಆದಂತಹ ಮೊದಲ ಮುಖಭಂಗ.